ಯುದ್ಧದ ಸಮಯದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು ದೊಡ್ಡ ದುರಂತ ಅಂತಲೇ ನಾವು ಅದನ್ನು ಕರ್ಕೊಳ್ಬೋದು. ಸೊ ಇಲ್ಲಿ ಏನು ನಡೀತು, ಯಾವ ವಿಚಾರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ನಾವು ಎಲ್ಲ ಗಮನಿಸ್ತಾ ಇರ್ಬೋದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಒಂದು ಸಂಘರ್ಷ, ಇಸ್ರೇಲ್, ಇರಾನ್, ಅಮೇರಿಕಾ, ಲೆಬನಾನ್ ಇರ್ಬೋದು ಅಥವಾ ಪ್ಯಾಲೆಸ್ತೀನ್ ಇರ್ಬೋದು. ಸೊ ಇವೆಲ್ಲ ಸಂಘರ್ಷಗಳ ನಡುವೆ ಯಾವ ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಯುದ್ಧ ಎಲ್ಲಿ ಬೇಕಾದರೂ ನಡಿಬೋದು, ಹಲವು ಭಿನ್ನಾಭಿಪ್ರಾಯಗಳ ಮೇಲೆ ಯುದ್ಧಗಳು ನಡಿಬೋದು, ಆದರೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಾ, ಅದು ಯಾವ ರೀತಿಯಲ್ಲಿ ಆಗ್ತಾ ಇದೆ, ಈ ರೀತಿಯಲ್ಲಿ ಆದರೆ ಯಾವ ರೀತಿಯಲ್ಲಿ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ವಿಶ್ವಸಂಸ್ಥೆ ಈ ಒಂದು ವಿಚಾರದಲ್ಲಿ ಅತ್ಯಂತ ತೀವ್ರವಾಗಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಇಸ್ರೇಲ್ ಇವಾಗ ಪ್ಯಾಲೆಸ್ತೀನಿಯರನ್ನು ಆ ಒಂದು ಪ್ರದೇಶದಿಂದ ಹೊಡೆದೋಡಿಸಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅಲ್ಲಿನ ಮಹಿಳೆಯರ ಮೇಲೆ ಲೈಂಗಿಕವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ಅವರನ್ನು ಅಲ್ಲಿಂದ ಹೇಗಾದರೂ ಓಡಿಸಬೇಕು ಅನ್ನುವಂತಹ ಕಾರಣಕ್ಕೆ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆಯನ್ನು ಮಾಡಿ ಅಲ್ಲಿಂದ ಅವರನ್ನು ಓಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಬಲವಾಗಿ ವಿಶ್ವಸಂಸ್ಥೆ ಖಂಡಿಸ್ತಾ ಇದೆ. ಸೊ ಏನು ನಡೀತಾ ಇದೆ ಆ್ಯಕ್ಚುಲಿ ಮಧ್ಯಪ್ರಾಚ್ಯದಲ್ಲಿ, ಇಸ್ರೇಲ್ ಮಾಡ್ತಾ ಇರುವಂತಹ ಕ್ರೌರ್ಯಗಳನ್ನೆಲ್ಲ ಯಾಕೆ ಜನರು ಈ ರೀತಿಯಾಗಿ ಅದುಮಿಟ್ಟು ನೋಡ್ತಾ ಇದ್ದಾರೆ, ಯಾಕೆ ಪ್ರತಿರೋಧವನ್ನು ಮಾಡ್ತಾನೇ ಇಲ್ಲ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವುದು ಯುದ್ಧದ ಸಮಯದಲ್ಲಿ ಅತಿ ದೊಡ್ಡ ದುರಂತ ಆಗಿರುತ್ತೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ತಜ್ಞರು ನೀಡಿರುವ ಒಂದು ವರದಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಪ್ಯಾಲೆಸ್ತೀನಿಯರನ್ನು ಅವರ ಸ್ವಂತ ನೆಲದಿಂದ ಬಲವಂತವಾಗಿ ಹೊರಹಾಕಲು ಇಸ್ರೇಲ್ ಪಡೆಗಳು ಲೈಂಗಿಕ ಹಿಂಸೆಯನ್ನು ಒಂದು ಆಯುಧವಾಗಿ ಬಳಸ್ತಾ ಇದೆ ಅಂತ UN ತಜ್ಞರು ಗಂಭೀರವಾಗಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ವಿಶ್ವಸಂಸ್ಥೆಯ ತಜ್ಞರ ಪ್ರಕಾರ ಇದು ಕೇವಲ ಬಿಡಿ ಘಟನೆಗಳಲ್ಲ, ಬದಲಿಗೆ ಪ್ಯಾಲೆಸ್ತೀನ್ ಜನರನ್ನು ಭಯಭೀತರನ್ನಾಗಿ ಮಾಡಿ ಅವರ ಮನೆಗಳಿಂದ ಓಡಿಸಲು ಇಸ್ರೇಲಿ ಪಡೆಗಳು ಈ ಕ್ರೂರ ಮಾರ್ಗವನ್ನು ಅನುಸರಿಸ್ತಾ ಇದೆ. ವರದಿಗಳ ಪ್ರಕಾರ ಬಂಧನದಲ್ಲಿರುವಂತಹ ಪ್ಯಾಲೆಸ್ತೀನ್ ಮಹಿಳೆಯರು ಮತ್ತು ಪುರುಷರ ಮೇಲೆ ದೈಹಿಕ ಹಲ್ಲೆ, ಅತ್ಯಾಚಾರದ ಬೆದರಿಕೆ ಮತ್ತು ಮಾನಸಿಕ ಕಿರುಕುಳಗಳನ್ನು ನಿರಂತರವಾಗಿ ನೀಡಲಾಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲೂ ಪಾಲಿಸಬೇಕಾದಂತಹ ಅಂತಾರಾಷ್ಟ್ರೀಯ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯವನ್ನು ಜನರನ್ನು ಸ್ಥಳಾಂತರ ಮಾಡಲು ಅಥವಾ ನಿಯಂತ್ರಣದಲ್ಲಿಡಲು ಬಳಸುವುದು ಅತ್ಯಂತ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ದೊಡ್ಡ ಅಪರಾಧವಾಗಿ ಪರಿಗಣಿಸಲಾಗುತ್ತೆ. ವಿಶ್ವಸಂಸ್ಥೆಯ ಈ ಸ್ವತಂತ್ರ ತಜ್ಞರು ಹೇಳುವಂತೆ ಇಸ್ರೇಲ್ ಈ ಆರೋಪಗಳ ಬಗ್ಗೆ ಸರಿಯಾದ ತನಿಖೆ ನಡೆಸ್ತಾ ಇಲ್ಲ, ಸಂತ್ರಸ್ತರಿಗೆ ನ್ಯಾಯ ಸಿಗ್ತಾ ಇಲ್ಲ ಎಂಬುದು ವಿಷಾದನೀಯವಾದಂತಹ ವಿಚಾರ. ಜನರನ್ನು ಅವರ ನೆಲದಿಂದ ಓಡಿಸಲು ಇಂತಹ ಅಮಾನವೀಯ ಕೃತ್ಯಗಳಿಗೆ ಮುಂದಾಗಿರುವುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇದು ಕೇವಲ ಒಂದು ದೇಶ ಅಥವಾ ಆ ಒಂದು ದೇಶಕ್ಕೆ ಸೀಮಿತವಾದಂತಹ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಖಂಡಿತ ಅಲ್ಲ. ಇದು ಮಾನವೀಯತೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ನಿಗೂಢವಾದಂತಹ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಜಗತ್ತಿನ ಹಲವು ದೇಶಗಳು ಇವತ್ತು ಭಯಭೀತರನ್ನಾಗಿಸಿದೆ. ಯಾರೂ ಕೂಡ ಇಸ್ರೇಲ್ ಮುಂದೆ ಬೆರಳು ತೋರಿಸೋದಕ್ಕೆ ರೆಡಿ ಆಗ್ತಾ ಇಲ್ಲ. ಯಾವುದೇ ಸೈನ್ಯ ಅಥವಾ ಯಾವುದೇ ಸರ್ಕಾರಗಳು ಇಂತಹ ದುಷ್ಕೃತ್ಯಗಳನ್ನು ಮಾಡುವಂಥದ್ದು ನಿಜಕ್ಕೂ ನೈಜವಾದಂತಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೆಲಸವೇ ಆಗಿದೆ. ಅಂತಾರಾಷ್ಟ್ರೀಯ ಸಮುದಾಯ ಈ ಒಂದು ಕೃತ್ಯದಲ್ಲಿ, ಈ ಒಂದು ದುಷ್ಕೃತ್ಯವನ್ನು ಪ್ರತಿರೋಧ ಮಾಡಿಕೊಂಡು ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಒಂದು ರೀತಿಯಲ್ಲಿ ನಾಗರಿಕ ಸಮಾಜವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕಿದೆ. ಈ ಒಂದು ದೊಡ್ಡ ದೌರ್ಜನ್ಯವನ್ನು ತಡಿಬೇಕು, ಮಾತ್ರ ಅಲ್ಲ ಸಂತ್ರಸ್ತರಿಗೆ ನ್ಯಾಯವನ್ನು ಕೂಡ ಒದಗಿಸಿಕೊಡಬೇಕು. ನಾವೀಗ ನೋಡ್ತಾ ಇರುವಂತಹ ಇರಾನ್ ಇಸ್ರೇಲ್ ಯುದ್ಧಕ್ಕಿಂತಲೂ ಪರಿಣಾಮಕಾರಿಯಾಗಿ ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿತ್ತು. ನೋಡಿ, ಎಲ್ಲ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಇಸ್ರೇಲ್ ಯಾವ ರೀತಿಯಲ್ಲೂ ಕೂಡ ಇಸ್ರೇಲ್ಗೆ ಸರಿಸಾಟಿಯೇ ಅಲ್ಲ ಅನ್ನುವಂತಹ ಒಂದು ದೇಶದ ಮೇಲೆ ಯಾವ ರೀತಿಯಲ್ಲಿ ಕ್ರೌರ್ಯವನ್ನು ಮಾಡಿತ್ತು. ಗಾಜಾ ಮೇಲೆ ನಿರಂತರವಾಗಿ ಅದೆಷ್ಟು ಬಾಂಬ್ಗಳನ್ನು ಸುರಿಸಿತ್ತು, ಅದೆಷ್ಟು ಕಾಲೇಜುಗಳು, ಅದೆಷ್ಟು ಆಸ್ಪತ್ರೆಗಳು, ಅದೆಷ್ಟು ಮಕ್ಕಳು, ಲಕ್ಷಾಂತರ ಮಕ್ಕಳು, ಲಕ್ಷಾಂತರ ಮಹಿಳೆಯರು, ಲಕ್ಷಾಂತರ ಪುರುಷರು ಯಾವ ರೀತಿಯಲ್ಲೂ ಕೂಡ ಮಾನವೀಯತೆಯನ್ನೇ ಮರೆತು ರಕ್ತದೋಕುಳಿಯನ್ನು ಹರಿಸಿದಂತಹ ಒಂದು ದೊಡ್ಡ ಸಮುದಾಯ ಅಂತ ಹೇಳಿದರೆ ಅದು ಇಸ್ರೇಲಿಗರು ಅಂತಲೇ ಹೇಳ್ಬೋದು. ಆ ಒಂದು ಇಸ್ರೇಲ್ ಕ್ರೌರ್ಯದ ಮುಂದೆ ನಿಜವಾಗ್ಲೂ ಕೂಡ ಇವಾಗಲೂ ಕೂಡ ಆ ಗಾಜಾ ಎನ್ನುವಂತಹ ಆ ಒಂದು ಪುಟ್ಟ ದೇಶ ಸೆಟ್ಟೆ ನಿಲ್ಲೋದಕ್ಕೆ ಪರಿತಪಿಸ್ತಾ ಇದೆ. ಅಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ. ಪ್ಯಾಲೆಸ್ತೀನ್ ಮಕ್ಕಳಿಗೆ ಊಟ ವ್ಯವಸ್ಥೆಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಂತಹ ದೊಡ್ಡ ನೌಕೆಯನ್ನೇ ಇಸ್ರೇಲ್ ಬೆಂಬಲಿಗರು ಅಥವಾ ಇಸ್ರೇಲ್ ಸೈನ್ಯ
ಹೊಡೆದು ಹಾಕಿರುವಂತಹ ವಿಚಾರ ಕೂಡ ನಿನ್ನೆ ದಿವಸ ನಾವು ಗಮನಿಸಿರ್ಬೋದು. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಮಾನವೀಯತೆಯನ್ನೇ ಮರೆತು ಅವರು ಯಾವ ರೀತಿಯಲ್ಲಿ ರಾಕ್ಷಸರಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಮಾನವೀಯತೆಯನ್ನು ಮರೆತು ಅದು ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಲೆಬನಾನ್ ಮೇಲೆ ಮಾಡ್ತಾ ಇರುವಂತಹ ದಾಳಿ ಇರ್ಬೋದು. ನೋಡಿ ಒಂದೇ ಒಂದು ಈ ಒಂದು ಯುದ್ಧದಲ್ಲಿ ಗಮನಿಸಬೇಕಾದಂತಹ ವಿಚಾರ, ಇರಾನನ್ನು ಅವರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇರಾನ್ ಕೊಟ್ಟಂತಹ ಹೊಡೆತಗಳು ಇನ್ನೂ ಕೂಡ ಎದ್ದೇಳದಂತೆ ಮಾಡಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು. ಇರಾನ್ನಲ್ಲಿ ಇದ್ದಂತಹ ಒಂದೇ ಒಂದು ದೊಡ್ಡ ಬಲಾಢ್ಯವಾದಂತಹ ಆಯುಧ ಅಂತ ಹೇಳಿದರೆ ಅದು ಹಾರ್ಮೂಜ್ ಜಲಸಂಧಿ. ನಾವು ಕಲಿತಾ ಇರುವಂಥ ಸಂದರ್ಭದಲ್ಲಿ ಇತಿಹಾಸಗಳ ಪುಟಗಳಲ್ಲಿ ಗಮನಿಸಿದವರು ಹಾರ್ಮೂಜ್ ಜಲಸಂಧಿಯ ಮುಖಾಂತರವೇ ಎಲ್ಲ ದೇಶಗಳಿಗೆ ಇಂಧನಗಳ ಪೂರೈಕೆ ಆಗುತ್ತೆ ಅಥವಾ ಬೇರೆ ಸಗಟುಗಳ ರವಾನೆ ಆಗುತ್ತೆ. ಸೊ ಆ ಒಂದು ಜಲಸಂಧಿಯನ್ನೇ ಮುಚ್ಚಿ ಇರಾನ್ ತನ್ನ ಪ್ರಾಬಲ್ಯವನ್ನು ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ನಡೆಸಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವಾಗಲೂ ಕೂಡ ಈ ಒಂದು ಯುದ್ಧ ಇಷ್ಟರ ಮಟ್ಟಿಗೆ ತಟಸ್ಥ ಆಗಬೇಕು ಅಂದರೆ, ಒಂದು ರೀತಿಯಲ್ಲಿ ಶಾಂತ ಆಗಬೇಕು ಅಂದರೆ ಹಾರ್ಮೂಜ್ ಜಲಸಂಧಿಯೇ ಕಾರಣ ಅಂತ ಕೂಡ ನಾವಿದನ್ನು ಕರ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಇಸ್ರೇಲ್ ಮಾಡ್ತಾ ಇರೋದು ಸರಿಯಾ? ಜನಸಾಮಾನ್ಯರ ಮೇಲೆ, ಪುಟ್ಟ ಪುಟ್ಟ ಕಂದಮ್ಮಗಳ ಮೇಲೆ ಅಥವಾ ಆಸ್ಪತ್ರೆಗಳ ಮೇಲೆ, ಶಾಲೆಗಳ ಮೇಲೆ ಅಥವಾ ಅವರಿಗೆ ಊಟ ಉಪಹಾರಗಳನ್ನು ವ್ಯವಸ್ಥೆಗಳನ್ನು ಕಲ್ಪಿಸುವಂತಹ ನೌಕೆಗಳ ಮೇಲೆ ದಾಳಿ ಮಾಡ್ತಾ ಇರೋದು ಸರಿಯಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.